ನಾವು ನೋಡ್ತಾ ಇರುವುದು ತ್ರಿಗುಣಗಳ ಪರಿಣಾಮಗಳು. ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಗಳೇ ಪರಿವರ್ತನೆ ಆಗುತ್ತಾ ನವರಸಗಳಾಗಿ ಹೊರಹೊಮ್ಮಿದವು. ಆ ನವರಸಗಳು ಇತರ ರಸಗಳ ಸಮ್ಮೇಳನಗಳಿಂದ ಮತ್ತೊಂದು ರಸ ಬರ್ತದೆ. ಹೀಗೆ ಹೊಸ ಹೊಸ ರಸವನ್ನೇ ನವರಸ ಅಂತ ಹೇಳೋದು. ನವ ಅಂದ್ರೆ ಹೊಸ ರಸ, ನವನವವಾದ ಹೊಸ ಹೊಸತಾದ ರಸ ನವರಸ. ಈಗ ಭಕ್ತಿ ರಸ ಅಂತ, ಅದು ಈ ನವರಸದಲ್ಲಿ ಸೇರುವುದಿಲ್ಲ, ಆದರೂ ಅದು ರಸವಾಗಿ ಪರಿಗಣಿಸುತ್ತದೆ. ಹೀಗೆ ಆ ನವರಸಗಳ ಭಾವನೆಗಳು, ನವನವರಸಗಳ ಭಾವನೆಗಳು ನಮ್ಮ ಜೀವನದುದ್ದಕ್ಕೂ ಇರುವ ಕಾರಣವೇ ನನ್ನ ವಿವಾಹ ಕಾಲದಲ್ಲಿ ಒಂದು ಆಹ್ವಾನ ಪತ್ರಿಕೆಯಲ್ಲಿ ನಾನು ಶೃಂಗಾರ ರಸಕ್ಕೆ ಸಂಬಂಧಪಟ್ಟಂತಹ ಶ್ಲೋಕವನ್ನೇ ರಚನೆ ಮಾಡಿದ್ದೇನೆ. ಭದ್ರೇ ಯಶೋದೆ ನನು ಗಾಜಸಿ ತ್ವಂ ಪದ್ಯಂ ಸುಹೃದ್ಯಂ ನವನಾಟಕೆ ಗೋವಿಂದ ಭಟ್ಟ ಕಿಲ ಸೂತ್ರಧಾರಃ ನಂದಂತು ದೇವಾಃ ಸದಜಾ ಸದಾರಾಟ ಭದ್ರೇ ಯಶೋದೆ ಭದ್ರೇ ಯಶೋದೆ ಭದ್ರೇ ಯಶೋದೆ. ನಮ್ಮ ಜೀವನದಲ್ಲಿ ವೀರರಸ ಕಾಣ್ತದೆ. ಸಂದರ್ಭೋಚಿತವಾಗಿ ವೀರೋಚಿತವಾದಂತಹ ಭಾವನೆಗಳು ಬರ್ತವೆ. ಕರುಣ, ಅಳು, ಯಾರಿಗೆ ಬೇಡ ಯಾರಿಗೆ ಬೇಕು. ಈ ಕರುಣಾ ರಸವನ್ನು ಅದು ರೂಢಿಯಲ್ಲಿ ನಾವು ಕರುಣೆ ಅಂದುಕೊಳ್ಳೆ ದಯೆ ಕರುಣೆ ಅಂತ ಹೇಳುವ ಅಭಿಪ್ರಾಯ ಹೊಂದುತ್ತೇವೆ. ಆದರೆ ರಸ ದೃಷ್ಟಿಯಿಂದ ಅದು ಆರ್ದ್ರವಾಗುವ, ಒದ್ದೆಯಾಗುವ, ಕಣ್ಣೀರು ಸುರಿಸುವ ದೃಶ್ಯ. ಆದ್ದರಿಂದಲೇ ಕರುಣಾರಸ. ಆ ಕರುಣಾರಸದಲ್ಲಿಯೂ ಬೇರೆ ಬೇರೆ ಭಾವಗಳಿರ್ಬೋದು. ಉದಾಹರಣೆಗೆ ಚಿಕ್ಕ ಮಗು ಹಾಲಿಗಾಗಿ ಅಳುತ್ತದೆ. ಅದೇ ನಾವು ಯಾವುದೋ ಒಂದು ಮರಣಶೈಲಿಯಲ್ಲಿದ್ದಾಗ ನೋಡೋಣ, ಭಯಂಕರವಾದ ಅಗ್ನಿಕಾಂಡಕ್ಕೆ ತುತ್ತಾಗಿದ್ದಾಗ ಅಳಬಹುದು. ಶೃಂಗಾರ ವೀರಕರಣ ಅದ್ಭುತವಾದ ದೃಶ್ಯಗಳನ್ನು ನೋಡ್ತೇವೆ. ಆಕಾಶದಲ್ಲಿ ಎಂಥೆಂಥ ಅದ್ಭುತಗಳನ್ನು ಕಾಣ್ತೇವೆ. ಆ ಅದ್ಭುತಗಳನ್ನು ನೋಡಿ ಆಶ್ಚರ್ಯ ಪಡ್ತೇವೆ. ಅದು ಹೇಗೆ ಸಾಧ್ಯ? ಹಾಸ್ಯ ಕೇಳಬೇಕೆ? ಈ ರಸವಿಲ್ಲದೆ ಯಾವ ರಸವೂ ಇಲ್ಲ. ನೋಡಿ, ಒಬ್ಬರನ್ನು ಕಂಡಾಗ ಪರಿಹಾಸ್ಯ ಅಂತೇವೆ. ಅದೇ ಅಟ್ಟಹಾಸ, ಒಂದು ಆನಂದದ ಅತಿಶಯವಾದ ಗಹಗಹಿಸಿ ನಗುವುದು ಅಂದರೆ ಮಂದಹಾಸ, ಮುಗುಳುದಗೆ ಅಂತಂದ ಹಾಗೆ.
ಹಲ್ಲು ಕಾಣುವ ಒಂದು ರೀತಿ ಇದೆ. ಹೀಗೆ ಬಗೆ ಬಗೆ ನಗೆ, ಮುಗುಳು ನಗೆ, ಗಹಗಹಿಸಿದ ನಗೆ, ಅಟ್ಟಹಾಸ, ಪರಿಹಾಸ ಏನೇನಿದೆ, ಹಾಸ್ಯ, ಭಯಾನಕ ಅಂದರೆ ಒಂದು ಭಯಪಡಿಸ್ತಕ್ಕಂಥ ದೃಶ್ಯ, ಅದನ್ನು ನೋಡಿ ಭಯಪಡೋದು. ಬೀಭತ್ಸ ಕೇಳೋದಕ್ಕೆ ನಮ್ಮ ದೇಶದ ಉದ್ದಕ್ಕೂ ಇರೋದೆ, ಎಲ್ಲಿ ನೋಡಿದ್ರೆ ಅಲ್ಲಿ ಹೊಲಸು ಹಾಕಿರ್ತಾರೆ. ಇನ್ನು ಸಿಟ್ಟು ಬರೋದು ಸಹಜ, ರೌದ್ರಾವತಾರ ಆಗ್ತೀವಿ. ವೀರಭದ್ರ ಅವತಾರ ಹೇಗಾಯ್ತು ನೋಡಿ ದಕ್ಷ ಯಜ್ಞದಲ್ಲಿ. ಇನ್ನು ಎಲ್ಲ ದೃಷ್ಟಿಗಿಂತಲೂ ಸಮವಾಗಿರ್ತಕ್ಕಂಥ ಶಾಂತವಾದಂಥ ಸ್ವಭಾವವನ್ನೇ ನಾವು ಶಾಂತರಸ ಅಂತೀವಿ. ಅಷ್ಟರಸಗಳಾದ ಮೇಲೆ ಈ ನವರಸ, ನವಮರಸ, ನಾನು ಮೊದಲೇ ಹೇಳಿದ್ದೇನೆ, ನವನವ ರಸ ನವನವೋನ್ನೇ ಶಾಲಿನಿಯಾಗಿರ್ತಕ್ಕಂಥ ಇದು ಪೂರ್ತಿ ಶರೀರದಲ್ಲಿ ಕೈ ಮಾಡಿ ಸಮಸ್ಥಿತಿ ಶಾಂತ